ಹಿತ್ತಲಕ ಕರಿಬೇಡ ಮಾವ ಬಲೆ ನಾಚಿಕೆ ಆಗತೈತಿ. ಈ ಸಾಂಗ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಟ್ರೆಂಡಿಂಗ್ ಸಾಂಗ್, ರೀಲ್ಸಲ್ಲಿ ಎಲ್ಲಿ ನೋಡಿದ್ರು ಇದೇ ಸಾಂಗ್ ಬರ್ತಾ ಇದೆ. ಈಗ ನಾನು ನಮ್ಮ ವಿಡಿಯೋ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ಹಿತ್ತಲಕ ಕರಿಬೇಡ ಮಾವ, ನಾವು ಹಿತ್ತಲಕ ಅಂದರೆ ನಮ್ಮನೆ ಹತ್ರ ಖಾಲಿ ಸೈಟ್ ಇದ್ದರೆ, ಖಾಲಿ ಜಾಗ ಇದ್ದರೆ ಅಲ್ಲಿ ಹೂವಿನ ಗಿಡಗಳು ಅಥವಾ ನುಗ್ಗೆಕಾಯಿ ಮರ ಇದೆಲ್ಲ ಹಾಕಿರ್ತೀವಿ, ಅದಕ್ಕೆ ನಾವು ಹಿತ್ತಲು ಅಂತ ಕರಿತೀವಿ. ಸೊ ಹೀಗೆ ಕೆಲವೊಂದು ಪದಗಳ ಅರ್ಥನೇ ಗೊತ್ತಿರಲ್ಲ. ಸಮ್ ಟೈಮ್ ಆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇರ್ತೀವಿ, ಸುಮ್ಮನೆ ನೋಡ್ತಿರ್ತೀವಿ. ಇಂಥದ್ದನ್ನು ಕೆಲವೊಂದು ಹೇಳೋಣ ಅಂತ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಒತ್ತಿಕೊಂಡು ನಿಲ್ಲ ಬೇಡ ಮಾವ ಎದೆಗ ಭರಿ ಆಗುತ್ತೈತಿ. ಇದ್ರ ಅರ್ಥ ಬಂದ್ಬಿಟ್ಟು ಒತ್ತರಿಸ್ಕೊಂಡು ನಿಂತ್ಕೋಬೇಡ ಮಾವ, ಗಾಬರಿ ಆಗುತ್ತೆ ಅಂತ. ಗಡ 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 ನಡಿಗಿಸಿ ಹೊಡಿ ನಿನ್ನ ನಡ. ಗಡ 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 ನಡಿಗಿಸಿ ಹೊಡಿ ನಿನ್ನ ನಡ. ಇದು ಬಂದ್ಬಿಟ್ಟು ನಾವು ಚಳಿಲಿ ಗಡ 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 ನಡುಗ್ತಾ ಇರ್ತೀವಿ, ನಡಿಗಿಸಿ ಹೊಡಿ ನಿನ್ನ ನಡ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಕೆಲವೊಂದು ವರ್ಡ್ಗಳು ನಾವು ಮಾತಾಡೋ ನಮ್ಮ ಮಂಡ್ಯ ಭಾಷೆ ಥರನೇ ಇರುತ್ತೆ. ನಡ, ಸೊಂಟಕ್ಕೆ ನಾವು ನಡ ಅಂತ ಕರಿತೀವಿ, ಅವರು ನೋಡಿ ನಡ ಅನ್ನೋ ಪದಾನೇ ಯೂಸ್ ಮಾಡಿದ್ದಾರೆ. ಮರ್ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ, ಸಿರಿ ಸೌಂದರ್ಯ ತಡ್ಕಳ್ಳಿ ನಾ ಹೆಂಗ. ಈ ಲೈನಲ್ಲಿ ನಿನ್ನ ಸೌಂದರ್ಯನ ನೋಡಿ ನಾನು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡಿರ್ಲಿ ಅಂತ ಹೇಳಕ್ ಬರ್ತಿದ್ದಾರೆ. ತುಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾ ವೆಲ್ಡಿಂಗ. ಈ ಲೈನ್ನಲ್ಲಿ ತುಟಿಗೆ ತುಟಿ ಹೊತ್ತಿ ಮುತ್ತು ಕೊಡ್ಲಾ ಅಂತ ಕೇಳ್ತಿದ್ದಾರೆ. ತಟಗೂ ತಡ್ಕಬೇಕು ಆಮೇಲೆ ಹಿಡ್ಕೋಬೇಕು. ಈ ಲೈನ್ನಲ್ಲಿ ಸ್ವಲ್ಪ ತಡ್ಕೊಂಡಿರು ಆಮೇಲೆ ಹಿಡ್ಕೋ ಅಂತ ಹೇಳಕ್ ಬರ್ತಿದ್ದಾರೆ. ಮೊದಲು ಮಕ್ಕಳಾಗಬೇಕು ಆಮೇಲೆ ಲಗ್ನ ಆಗಬೇಕು. ಇಲ್ಲಿ ಏನು ಹೇಳಕ್ ಕೊಟ್ಟಿದ್ದಾರೆ ಅಂದರೆ, ಮೊದಲು ಮಕ್ಕಳು ಮಾಡ್ಕೊಂಡ್ಬಿಡೋಣ ಆಮೇಲೆ ಮದುವೆ ಆಗೋಣ ಅಂತ ಹುಡುಗ ಹುಡುಗಿಗೆ ಹೇಳ್ತಾ ಇರೋಂಥ ಸಂದೇಶ. ಕೆಲವೊಬ್ರು ಬಂದ್ಬಿಟ್ಟು ಹಿತ್ತಲಕ ಕರಿಬೇಡ ಮಾವ ಅನ್ನೋ ಲೈನ್ನ ತುಂಬಾ ಕೆಟ್ಟದಾಗಿ, ಯಾರೋ ಅಫೇರ್ ಇಟ್ಕೊಂಡಿರೋ ಅಂಥವ್ರು ಒಬ್ರನ್ನ ಒಬ್ರು ಕರ್ಕೊಂಡೋಗೋ ಜಾಗ ಅನ್ನೋ ಥರ ಎಲ್ಲ ತೋರಿಸಿದ್ದಾರೆ. ಸೊ ಹಿತ್ತಲು ಅನ್ನೋದನ್ನು ಎಷ್ಟು ಚೆನ್ನಾಗಿ ಆ ವರ್ಡ್ನ ಯೂಸ್ ಮಾಡಿಕೊಂಡು ಆ ಸಾಂಗ್ನ ಬರೆದಿದ್ದಾರೆ. ನಮ್ಮ ಪ್ರಕಾರ ಹಿತ್ತಲು ಅಂದರೆ ನಮಗೆ ನಮ್ಮ ಮನೆ ಮುಂದೆ ಇರೋವಂಥ ಜಾಗ, ಆ ಖಾಲಿ ಜಾಗದಲ್ಲಿ ನಾವು, ನಾನು ಆವಾಗಲೇ ಹೇಳಿದೆ ಅಲ್ವಾ, ಅದೊಂದು ಒಳ್ಳೆ ಪದ. ಯಾಕೆ ಹೀಗೆಲ್ಲ ಮಾಡ್ತೀರಾ? ನಿನ್ನ ಮೇಲೆ ಇಟ್ಟಿನಲ್ಲ ಜೀವ ಅಭಿ ಪಿಕ್ಚರ್ ಬಾಕಿ ಐತಿ. ಇಲ್ಲಿ ಬಂದ್ಬಿಟ್ಟು ನಿನ್ನ ಮೇಲೆ ನಾನು ಜೀವ ಇಟ್ಕೊಂಡಿದ್ದೀನಿ, ಸೊ ಇನ್ನು ಮುಂದೆ ಬೇಜಾನಿದೆ ಅಂತ ಹೇಳಕ್ ಹೊಟ್ಟಿದ್ದಾಳೆ. ಯವ್ವ ಆಗವಲ್ದ ನನಗ ನಿನ್ನ ಬೆಳ್ಳಿನ ಚಕ್ಕಳಗುಳ್ಳಿ. ಬೆಳ್ಳಿನ ಚಕ್ಕಳಗುಳ್ಳಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ. ಈಗ ನಾವು ತಮಾಷೆಗೆ ಯಾರಿಗಾದ್ರೂ ಜೋರಾಗಿ ಚಕ್ಕಳುಗುಳಿ ಆಡ್ಸಕ್ಕೆ ಹೋಗ್ತೀವಿ, ಜೋರಾಗಿ ನಗು ಬರ್ತಿರುತ್ತೆ, ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಅವಳು ನನ್ನ ಕೈಲಿ ಆಗಲ್ಲ ನಿನ್ನ ಬೆಳ್ಳಿನ ಚಕ್ಕಳುಗುಳಿ ಅಂತ ಹೇಳ್ತಿದ್ದಾಳೆ. ಏನು ಮಾಡಲೇಬಿ ಕಡಿತೈತಿ ಹೃದಯ ನಾ ನಂಬರ್ 1 ಪ್ರೀತಿ ಪಿಲ್ಲಿ. ಇಲ್ಲಿ ಬಂದ್ಬಿಟ್ಟು ನಾನು ಪ್ರೀತಿಗೆ ನಂಬರ್ 1, ಇಲ್ಲಿ ಹೃದಯ ಕಡಿತಾ ಇದೆ, ನಾನು ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. ಮಾವ ಮಾವ ತಗೋ ಕೊಡ್ತೀನಿ ಗ್ಯಾರಂಟಿ. ಇಲ್ಲಿ ಬಂದ್ಬಿಟ್ಟು ಮಾವ ಮಾವ ತಗೋ ಕೊಡ್ತೀನಿ 100% ಅಂತ ಹೇಳ್ತಿದ್ದಾರೆ. ಕಾವು ಇಳಿಸಿ ಮಳೆಗಾಲಕ್ಕೆ ಹೊಡಿರಂಟಿ. ಇದರಲ್ಲಿ ಕಾವು ಇಳಿಸಿ ಮೀನ್ಸ್ ಬಂದ್ಬಿಟ್ಟು ಬಿಸಿನ ಇಳಿಸಿ, ಮಳೆಗಾಲಕ್ಕೆ ಮಳೆಗಾಲ ಓಕೆ. ಈ ಹೊಡಿರಂಟಿ ಅಂತ ಹಾಡಿದಾರಲ್ಲ, ನಿಜವಾಗ್ಲೂ ಇದ್ರ ಅರ್ಥ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಶಿವ 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 ಶುರುವಾತಪ್ಪ ಬಿಸಿ ಅನುಭವ. ಇಲ್ಲಿ ಮೋಸ್ಟ್ಲಿ ಹಿಂದಿನ ಲೈನಲ್ಲಿ ಮಳೆಗಾಲಕ್ಕೆ ಹೊಡಿರಂಟಿ ಅಂತ ಹೇಳಿದ್ಲಲ್ಲ ಹುಡುಗಿ, ಅದು ಒಪ್ಪಿಗೆ ಆಗಿರೋದಕ್ಕೆ ಇಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೋದೇನೋ. ಕೇಳ ಹೇಳ್ತಾನೆ ಸಿಗದಿದ್ರ ನೀ ನಂಗ, ಈ ಜನ್ಮಕ್ಕ ಬರಲಾರ್ದ ಮೀನಿಂಗ. ಇಲ್ಲಿ ಕೇಳು ಹೇಳ್ತೀನಿ, ಈ ಜನ್ಮದಲ್ಲಿ ನೀ ನನಗೆ ಸಿಗಲಿಲ್ಲ ಅಂದರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಲು ಬರಲಾರ್ದ ನಾ ಹ್ಯಾಂಗ್ ಮಾಡ್ಲ ಬ್ಯಾಟಿಂಗ. ಇಲ್ಲಿ ಒಂದು ಬ್ಯಾಟಿಗೆ ಬಾಲ್ ಎಷ್ಟು ಇಂಪಾರ್ಟೆಂಟು ಅಷ್ಟು ನೀನು ನನಗೆ ಮುಖ್ಯ ಅಂತ ಹೇಳ್ತಿದ್ದಾನೆ. ತಟಗೂ ತಡ್ಕೋಬೇಕು ಆಮೇಲೆ
ತಡ್ಕೋಬೇಕು. ಇದರ್ಥ ನಿಮಗೆ ಗೊತ್ತೇ ಇರುತ್ತೆ. ಸ್ವಲ್ಪ ತಡ್ಕೋ ಆಮೇಲೆ ಪಡ್ಕೋಬೇಕು ಅಂತ ಹುಡುಗನಿಗೆ ಹೇಳ್ತಾ ಇರೋದು. ಮೊದಲು ಕೆಲಸ ಬೇಕು, ಆಮೇಲೆ ಮನಸ್ಸಾಗಬೇಕು. ಇದೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಹುಡುಗಿ ಹತ್ರ ಹೇಳ್ಕೊಳ್ಳೋ ಅಂತ ಕ್ಯಾಶುವಲ್ ಪದ ಏನು ಅಂತ ಕಮೆಂಟ್ ಮಾಡಿ. ಅದೇನೇ ಆಗಿರಲಿ, ಹಿತ್ತಲಕ್ಕ ಕರಿಬೇಡ ಮಾವ ಇದೊಂದೇ ಸಾಂಗ್ ಮಾತ್ರ ಅಲ್ಲ, ಯಾವುದೇ ಸಾಂಗ್ಸ್ ಆದ್ರೂ ಆ ಸಾಂಗ್ ಬರೆಯೋರಿಗೆ ಕ್ರೆಡಿಟ್ ಕೊಡಬೇಕು. ನಿಜವಾಗ್ಲೂ ಆ ಹಾಡೋರ್ಗಂತೂ ಇನ್ನೂ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಿಗಿಂತ ಈ ಸಾಂಗ್ ಬರೀತಾರಲ್ಲ ಅವ್ರಿಗೆ ನಿಜವಾಗ್ಲೂ ಕ್ರೆಡಿಟ್ ಕೊಡಬೇಕು. ಅಷ್ಟು ಚಂದವಾಗಿ ಹಿತ್ತಲು ಈ ಉತ್ತರ ಕರ್ನಾಟಕ ವರ್ಡ್ಸ್ ಆಗ್ಬೋದು, ನಮ್ಮ ಆಡು ಭಾಷೆ ನಾವು ಮಾತಾಡೋ ಅಂಥ ಹಿತ್ತಲಕ್ಕ ಇಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇವಾಗ ದುಡ್ಡಿಗೆ ರೊಕ್ಕ ಅಂತ ಕರೀತಾರೆ. ಹೀಗೆಲ್ಲ ಇಷ್ಟೆಲ್ಲ ಇಷ್ಟಪಟ್ಟು ತುಂಬಾ ರಿಸ್ಕ್ ತೊಗೊಂಡು ಮಾಡಿರ್ತಾರೆ. ಇದಕ್ಕೆಲ್ಲ ಹೋಗ್ಬಿಟ್ಟು ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಆಗೋದು ಇದೆಲ್ಲ ಚೆನ್ನಾಗಿರಲ್ಲ ಅನ್ನೋದು ನನ್ನ ಭಾವನೆ. ಆಮೇಲೆ ಸಾಂಗ್ ಥರ ನೋಡಬೇಕು, ಒಂದು ಹಾಡನ್ನು ಹಾಡು ಥರನೇ ನೋಡಬೇಕಲ್ವಾ. ಪರ್ಸ್ನಲಾಗಿ ಯಾಕೆ ತೊಗೋಬೇಕು? ನಂದೇನಾದರೂ ತಪ್ಪಿದರೆ ಸಾರಿ.